ಜೈವಿಕ ಬೆಳವಣಿಗೆಯ ಸಂತಾನೋತ್ಪತ್ತಿಯ ವ್ಯವಸ್ಥೆಯು ಪ್ರಕೃತಿಯ ಸೃಷ್ಟಿಗಳಲ್ಲಿ ಅತ್ಯಂತ ಸಂಕೀರ್ಣವಾಗಿದೆ. ಹೆಣ್ಣು ಮಗಳಲ್ಲಿ ಗರ್ಭಧಾರಣೆ ಹೆರಿಗೆ ಸ್ವಾಭಾವಿಕವಾಗಿದ್ದು, ಹೆರಿಗೆಯ ನೋವಿನ ವಿವಿಧ ಹಂತಗಳನ್ನು ಪರಿಶೀಲಿಸೋಣ. ಹೆರಿಗೆಯ ನೋವು ಮಾನವರು ಅನುಭವಿಸಬಹುದಾದ ಅತ್ಯಂತ ತೀವ್ರವಾದ ನೋವುಗಳಲ್ಲಿ ಒಂದಾಗಿದೆ. ಈ ನೋವಿನ ತೀವ್ರತೆ ವಿವರಿಸುವುದು ಒಂದು ಸಣ್ಣ ಪ್ರಯತ್ನ. ಹೆರಿಗೆ ನೋವಿನ ಭಯವು ಕೆಲವು ಮಹಿಳೆಯರು ನೈಸರ್ಗಿಕ ಹೆರಿಗೆಯಿಂದ ಹೊರಗುಳಿಯಲು ಆದ್ಯತೆ ನೀಡುವ ಕಾರಣಗಳಲ್ಲಿ ಒಂದಾಗಿದೆ. ಹೆರಿಗೆಯು ಗರ್ಭಾವಸ್ಥೆಯ ಅಂತಿಮ ಹಂತವಾಗಿದ್ದು, ಒಂದು ಅಥವಾ ಹೆಚ್ಚು ಶಿಶುಗಳು ಜನ್ಮ ಕಾಲುವೆಯ ಮೂಲಕ ಹಾದು ಹೋಗುತ್ತವೆ. ಏಕೆಂದರೆ ಗರ್ಭಾಶಯದ ಪ್ರಗತಿಶೀಲ ಮತ್ತು ಬಲವಂತ ಸಂಕೋಚನಗಳು ಸ್ಮರಣೆಯು ಶಿಶುಗಳನ್ನು ಹೊರಗೆ ತಳ್ಳಲು ಸಹಾಯ ಮಾಡುತ್ತದೆ. ಗರ್ಭಕಂಟಕವು ವಿಸ್ತರಿಸಿದಂತೆ ಈ ಸಂಕೋಚನಗಳು ಹೊಟ್ಟೆಯ ಹಿಂಭಾಗ ಮತ್ತು ತೊಡೆ ಸಂದು ಪ್ರದೇಶದಲ್ಲಿ ನೋವು ಮತ್ತು ಅಸ್ವಸ್ಥತೆಯನ್ನು ಉಂಟು ಮಾಡುತ್ತದೆ. ಇವುಗಳನ್ನು ಹೆರಿಗೆ ನೋವು ಎಂದು ಕರೆಯಲಾಗುತ್ತದೆ. ಆದರೆ ಹೆರಿಗೆಯ ಪ್ರಕ್ರಿಯೆಯಲ್ಲಿ ಮಹಿಳೆಯರು ವಿಭಿನ್ನವಾಗಿ ಹೆರಿಗೆ ನೋವನ್ನು ಅನುಭವಿಸುತ್ತಾರೆ. ಕೆಲವು ಮಹಿಳೆಯರಿಗೆ ಇದು ಮುಟ್ಟಿನ ಸೆಳೆತವನ್ನು ಹೋಲುತ್ತದೆ, ಆದರೆ ಇತರರಿಗೆ ಇದು ಹೆಚ್ಚು ನೋವಿನಿಂದ ಕೂಡಿದೆ. ಮಹಿಳೆಯು ಹೆರಿಗೆಯ ಮೂಲಕ ಹೋದಾಗಲೆಲ್ಲ ಈ ಅನುಭವವು ಸಂಪೂರ್ಣವಾಗಿ ವಿಭಿನ್ನವಾಗಿರುತ್ತದೆ. ಹೆರಿಗೆ ನೋವು ಮತ್ತು ಹೆರಿಗೆ ಪ್ರಕ್ರಿಯೆಯ ಮೇಲೆ ಪರಿಣಾಮ ಬೀರುವ ಹಲವಾರು ಅಂಶಗಳಿವೆ. ಇವುಗಳಲ್ಲಿ ಗರ್ಭಧಾರಣೆಯ ಪ್ರಕಾರ, ಮಗುವಿನ ಸ್ಥಾನ ಮತ್ತು ಹೆರಿಗೆಯ ಯಾವುದೇ ಹಿಂದಿನ ಅನುಭವಗಳು ಸೇರಿರಬಹುದು. ಹೆರಿಗೆ ನೋವಿನ ತೀವ್ರತೆಯು ಪ್ರತಿ ಮಹಿಳೆಯ ನೋವಿನ ಮಿತಿಯನ್ನು ಅವಲಂಬಿಸಿರುತ್ತದೆ. ಇದು ವ್ಯಕ್ತಿಯು ಎಷ್ಟು ನೋವನ್ನು ಸಮಂಜಸವಾಗಿ ನಿಭಾಯಿಸಬಲ್ಲದು ಎಂಬುದನ್ನು ಸೂಚಿಸುತ್ತದೆ. ಅಸಹಜ ಗರ್ಭಧಾರಣೆಯು ಹೆರಿಗೆಯ ನೋವನ್ನು ಹೆಚ್ಚಿಸಬಹುದು ಎಂದು ಅಧ್ಯಯನಗಳು ಕಂಡುಕೊಂಡಿವೆ. ಹೆರಿಗೆ ನೋವು ಸರಾಸರಿ ಸುಮಾರು 12 ರಿಂದ 24 ಗಂಟೆಗಳವರೆಗೆ ಇರುತ್ತದೆ ಮತ್ತು ಸಮೀಕ್ಷೆಯಲ್ಲಿ 50% ಮಹಿಳೆಯರು ಸಂಕೋಚನಗಳನ್ನು ಹೆರಿಗೆಯ ಅತ್ಯಂತ ನೋವಿನ ಭಾಗವಾಗಿದೆ ಎಂದು ಹೇಳಿದರು. 5 ಮಹಿಳೆಯರು ಒಬ್ಬರು ತಳ್ಳುವುದು ಅಥವಾ ಹೆರಿಗೆಯ ನಂತರ ಹೆಚ್ಚು ನೋವು ಕೂಡಿರುತ್ತದೆ ಎಂದು ಹೇಳಿದರು. ಅದಲ್ಲದೆ 18 ರಿಂದ 39 ವರ್ಷದೊಳಗಿನ ಮಹಿಳೆಯರು ಹೆರಿಗೆಯ ನಂತರ ನೋವು ಹೆಚ್ಚು ನೋವಿನಿಂದ ಕೂಡಿದೆ ಎಂದು ಹೇಳಿದರು. ಹೆರಿಗೆಯಿಂದ ಮಹಿಳೆಯ ಸ್ಮರಣೆಯ ಅನುಭವವು ಅಲ್ಪಕಾಲಿಕವಾಗಿರುತ್ತದೆ. ಅದಕ್ಕಾಗಿಯೇ 90% ಸಮೀಕ್ಷೆಗೆ ಒಳಗಾದ ಮಹಿಳೆಯರು 3 ತಿಂಗಳ ನಂತರ ತಮ್ಮ ಅನುಭವಗಳನ್ನು ತೃಪ್ತಿಕರ ಎಂದು ವಿವರಿಸುತ್ತಾರೆ. ವೈದ್ಯರು ಮತ್ತು ರೋಗಿಗಳು ನೋವಿನ ತೀವ್ರತೆಯನ್ನು ಅಳೆಯಲು 10 ಪಾಯಿಂಟ್ ನೋವಿನ ಪ್ರಮಾಣವನ್ನು, ಅಂದರೆ ಪೇನ್ ಸ್ಕೇಲ್ ಅನ್ನು ಬಳಸುತ್ತಾರೆ. ಯಾವುದೇ ಎಪಿಡ್ಯೂರಲ್ ಅಥವಾ ಮಾದಕ ದ್ರವ್ಯಗಳಿಲ್ಲದೆ ಹೆಚ್ಚಿನ ಹೆರಿಗೆಗಳು 1 ರಿಂದ 10 ನೋವಿನ ಪ್ರಮಾಣದಲ್ಲಿ 10 ಸಕ್ರಿಯ ಹಂತದ ಹೆರಿಗೆ ರೇಟ್ ಮಾಡುತ್ತಾರೆ. ಸಿಸರಿನ್ ಅಥವಾ ಸಿ ವಿಭಾಗದ ಹೆರಿಗೆಯ ನೋವು ನೈಸರ್ಗಿಕ ಹೆರಿಗೆಯ ನೋವಿನಿಂದ ಬಹಳ ಭಿನ್ನವಾಗಿದೆ. ಸಿ ವಿಭಾಗವು ಒಂದು ಪ್ರಮುಖ ಶಸ್ತ್ರಚಿಕಿತ್ಸಾ ವಿಧಾನವಾಗಿದ್ದು, ಇದರ ಮೂಲಕ ಹೊಟ್ಟೆ ಮತ್ತು ಗರ್ಭಾಶಯದಲ್ಲಿ ಛೇದನವನ್ನು ನೀಡಲಾಗುತ್ತದೆ. ಸಿ ವಿಭಾಗದಿಂದ ಚೇತರಿಸಿಕೊಳ್ಳುವ ಸಮಯವು ನೈಸರ್ಗಿಕ ಹೆರಿಗೆಗಿಂತ ಹೆಚ್ಚು ಉದ್ದವಾಗಿದೆ. ಹೆಚ್ಚಿದ ಚೇತರಿಕೆಯ ಸಮಯ ಹೊರತಾಗಿಯೂ ಇತ್ತೀಚಿನ ಅಧ್ಯಯನದ ಪ್ರಕಾರ ಸಿ ವಿಭಾಗದಿಂದ ಜನಿಸುವ ಶಿಶುಗಳು ಸಂಖ್ಯೆಯು ಹೆಚ್ಚುತ್ತಿದೆ. ಇದು ನೈಸರ್ಗಿಕ ಮಾನವ ವಿಕಾಸಕ್ಕೆ ಅಡ್ಡಿಯಾಗಬಹುದು. ಸಿ ವಿಭಾಗಗಳು ದೊಡ್ಡ ಶಿಶುಗಳ ಜನ್ಮಕ್ಕೆ ಮತ್ತು ಮಹಿಳೆಯರಲ್ಲಿ ಚಿಕ್ಕ ಜನನ ಕಾಲುವೆಗಳಿಗೆ ಕಾರಣವಾಗುತ್ತದೆ ಮತ್ತು ಭವಿಷ್ಯದಲ್ಲಿ ಮಹಿಳೆಯರು ಸಿ ವಿಭಾಗವಿಲ್ಲದೆ ಜನ್ಮ ನೀಡಲು ಸಾಧ್ಯವಾಗುವುದಿಲ್ಲ. ಇದು ಹೆಚ್ಚು ನೋವಿನ ಹೆರಿಗೆಗೆ ಕಾರಣವಾಗುತ್ತದೆ. ಹಿಂದೆ ಕಿರಿದಾದ ಪೆಲ್ವಿಸ್ ಹೊಂದಿರುವ ದೊಡ್ಡ ಶಿಶುಗಳು ಮತ್ತು ತಾಯಂದಿರು ಕಡಿಮೆ ಬದುಕುಳಿಯುವ ದರವನ್ನು ಹೊಂದಿದ್ದರು. ಪರಿಣಾಮವಾಗಿ ಈ ಗುಣಲಕ್ಷಣಗಳ ವಂಶವಾಹಿಗಳು ತಲೆಮಾರುಗಳ ಮೂಲಕ ರವಾನಿಸಲ್ಪಟ್ಟಿಲ್ಲ. ಸಿ ವಿಭಾಗಗಳು ದೊಡ್ಡ ಶಿಶುಗಳು ಮತ್ತು ಸಣ್ಣ ಪೆಲ್ವಿಸ್ ಹೊಂದಿರುವ ಮಹಿಳೆಯರಿಗೆ ಕಾರ್ಮಿಕ ಪ್ರಕ್ರಿಯೆಯಲ್ಲಿ ಬದುಕಲು ಸಹಾಯ ಮಾಡುತ್ತಿವೆ. ಇದರ ಪರಿಣಾಮವಾಗಿ ಚಿಕ್ಕ ಜನನ ಕಾಲುವೆಗಳನ್ನು ಹೊಂದಿರುವ ಮಹಿಳೆಯರಿಗೆ ಜೀನ್ಗಳು ಈಗ ಹೆಚ್ಚು ಸಾಮಾನ್ಯವಾಗುತ್ತಿವೆ. ಇದು ಸಿ ವಿಭಾಗಗಳ ಅಗತ್ಯ ಹೆಚ್ಚಿಸುತ್ತದೆ. ಹೆರಿಗೆಯ ಸಮಯದಲ್ಲಿ ಒತ್ತಡದಿಂದ ದೂರವಿರಲು ಗರ್ಭಿಣಿಯರು ಗರ್ಭಾವಸ್ಥೆಯ ಯುದ್ಧಕ್ಕೂ ಮಾನಸಿಕವಾಗಿ ಸಿದ್ಧರಾಗಿರಬೇಕು. ಹಾಗೆಯೇ ಅವರ ಗಂಡ ಮತ್ತು ಕುಟುಂಬದ ಸದಸ್ಯರು ಕೂಡ ಅವರನ್ನು ಪ್ರೀತಿ ಮಮತೆಯಿಂದ ಪ್ರೋತ್ಸಾಹಿಸಬೇಕು. ಮತ್ತಷ್ಟು ಇಂತಹ ಸುದ್ದಿಗಾಗಿ ನೋಡ್ತಾ ಇರಿ ಇದು ಸತ್ಯಕ್ಕಾಗಿ ಜನರ ಜೊತೆ.